ಸಾದಸಿದ ಗಂಡು ಹಾಯ್ದ ನಿನ್ನ ನೋಡಿ ಬೆಂಡು ಆದ ಮೊದಲ ಬಾರೆ ತಂಡ ಹೊಡೆದ ನನ್ನ ದೊರಸಾನಿ ನೀನೇನೆ. ಮುಂದಕ್ಕೆ ಲಿರಿಕ್ಸ್ ಗೊತ್ತಿಲ್ಲ. ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಟೆಕ್ ವಿತ್ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್. ಅದು ನಿಮಗೂ ಗೊತ್ತು. ಬನ್ನಿ ಇವಾಗ ಡೈರೆಕ್ಟಾಗಿ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗೆ ಹೋಗೋಣ. ಓಕೆನಾ? ಸಬ್ಸ್ಕ್ರೈಬ್ ಆಗೋದು ಆಗಿ ಅಂತ ಕೇಳಲ್ಲ ಈ ಒಂದು ವಿಡಿಯೋದಲ್ಲಿ, ನೋಡೋಣ ಮಾಡ್ತಿರೋ ಇಲ್ಲೋ ಅಂತ. ಓಕೆ, ಸೊ ಬನ್ನಿ ನೋಡೋಣ, ಶುರು ಮಾಡೋಣ. ಓಕೆ ಗಾಯ್ಸ್, ಇವಾಗ ಮೊದಲನೇ ಟಿಪ್ ಏನಪ್ಪ ಅಂತಂದರೆ, ಏನು ಹುಡುಗ ಇವನು ಗುರು ಎಕ್ಸ್ಪ್ರೆಸ್ ಹೋದಂಗೆ ಹೋಯ್ತಿದೆ ಅಂತ ಅನ್ಕೋಬೇಡಿ. ಓಕೆ, ಸ್ಲೋ ಆಗಿ ಹೇಳ್ತೀನಿ ಕೇಳಿ. ಓಕೆ, ಮೊದಲನೇ ಟಿಪ್ ಏನಪ್ಪ ಅಂತಂದರೆ, ನೀವು ಜಾಸ್ತಿಯಾಗಿ ಲಾಂಗ್ ವೀಡಿಯೋಸ್ಗಳನ್ನ ಮಾಡಿ ಗಾಯ್ಸ್. ಲಾಂಗ್ ವೀಡಿಯೋಸ್ ಮಾಡಿದ್ರೆ ಏನಾಗುತ್ತೆ ಗುರು ಅಂತ ಕೇಳಿದ್ರೆ, ಲಾಂಗ್ ವೀಡಿಯೋಸ್ ಮಾಡಿದ್ರೆ ವಾಚ್ ಟೈಮ್ ಜಾಸ್ತಿ ಬರುತ್ತೆ. ಓಕೆನಾ? ಹಂಗಂದ್ಬಿಟ್ಟು ನೀವು 2 ನಿಮಿಷ ಮಾಡೋ ವೀಡಿಯೋನ ಒಂದು 4 ನಿಮಿಷ 5 ನಿಮಿಷ 8 ನಿಮಿಷ ತನಕ ಎತ್ಕೊಂಡು ಹೋದ್ರೆ ಕುಯ್ತಾನೇ ಇದ್ರೆ ನೋಡಲ್ಲ ಯಾರು ಕೂಡ ನಿಮ್ಮ ವೀಡಿಯೋನ. ಲಾಂಗ್ ವೀಡಿಯೋಸ್ ಮಾಡಬೇಕು ಅಂತಂದರೆ ಕುಯ್ಕೊಂಡು ಹೋಗೋದಲ್ಲ, ಹಂಗೆ ಒಂದು 2 ನಿಮಿಷ ಮಾಡೋದನ್ನ 4 ನಿಮಿಷ ಮಾಡೋದು, 5 ನಿಮಿಷ ಮಾಡೋದು ನೋಡೋಕೆ ಹೋಗಲ್ಲ ನಿಮ್ಮ ಒಂದು ವೀಡಿಯೋನ. ಓಕೆನಾ? ಲಾಂಗ್ ವೀಡಿಯೋಸ್ ಅಂದರೆ ಹೆಂಗೆ ಮತ್ತೆ ಅಂತಂದರೆ, ಆ ರೀತಿ ಇರುವಂಥ ಕಂಟೆಂಟ್ನ ನೀವು ಹುಡುಕ್ಬೇಕಾಗತ್ತೆ ಗೈಸ್. ಓಕೆ, ಟ್ಯುಟೋರಿಯಲ್ಸ್ ಜಾಸ್ತಿ ಟೈಮ್ ತೊಗೊಳುತ್ತೆ. ಏನಂತಂದರೆ, ಕೈಂಡ್ ಮಸ್ಟ್ ಹೇಗೆ ಎಡಿಟ್ ಮಾಡೋದು, ಈ ರೀತಿ ಟ್ಯುಟೋರಿಯಲ್ಸ್ ಇದ್ದರೆ ಒಂದು 5 ನಿಮಿಷ 10 ನಿಮಿಷದಲ್ಲಿ ಮುಗಿಸೋಕ್ಕಾಗತ್ತೆ ಇವನ್ನ? ನೀವು ಹೇಳಿ. ಅಲ್ಲ, ಪಾರ್ಟ್ ಬೈ ಪಾರ್ಟ್ ಮಾಡಿದ್ರೆ ಆಗುತ್ತೆ, ಬಟ್ ಫುಲ್ಲು ಕೈಂಡ್ ಮಸ್ಟ್ ಬಗ್ಗೆ ಹೇಳ್ಬೇಕು ಅಂತಂದರೆ ನೀವು 5 ನಿಮಿಷ ಒಂದು 10 ನಿಮಿಷ ಈ ರೀತಿಯಾಗಿ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊತ ಹೋದರೆ ಬರುತ್ತೆ. ಆಮೇಲೆ ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ ಅಂತಂದು 1 hour ಆ್ಯಂಡ್ 1.5 ಗಂಟೆ 1 ಗಂಟೆ ಈ ರೀತಿ ಹಿಡಿಯುತ್ತೆ. ಓಕೆನಾ? ಈ ರೀತಿಯಾಗಿ ಲಾಂಗ್ ವೀಡಿಯೋಸ್ಗಳನ್ನ ಮಾಡಿ, ಟ್ಯುಟೋರಿಯಲ್ಸ್ ವೀಡಿಯೋಸ್ಗಳನ್ನ ಮಾಡಿದ್ರೆ ಜಾಸ್ತಿ ಲಾಂಗ್ ವೀಡಿಯೋಸ್ ಆಗುತ್ತೆ. ಓಕೆನಾ? ಅಲ್ಲಿಗೆ ನೀವು ಲಾಂಗ್ ವೀಡಿಯೋಸ್ನ ಮಾಡಿದ್ರಿ. ಓಕೆ, ಎಲ್ಲ ಒಂದು ವೀಡಿಯೋಸ್ಗೂ ಫುಲ್ಲು ವಾಚ್ ಟೈಮ್ ಬರ್ತಾ? ಇಲ್ಲ, ಬರೋಲ್ಲ. ನೀವು ಲಾಂಗ್ ವೀಡಿಯೋಸ್ಗಳನ್ನ ಮಾಡಿದ್ರೆ ವಾಚ್ ಟೈಮ್ ಆಗತ್ತೆ, ಬರುತ್ತೆ, ಬಟ್ ಬರಲ್ಲ. ಅರ್ಥ ಆಗ್ತಾಯಿಲ್ಲ ನಿಮಗೆ? ಕನ್ಫ್ಯೂಸ್ ಹಿಡಿತಾ ಇದೆ ಅಲ್ಲ? ಇವಾಗ 2ನೇ ಟಿಪ್ ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? 2ನೇ ಟಿಪ್ ಓಕೆನಾ ಏನು ಅಂತಂದರೆ, ಆಡಿಯನ್ಸ್ ರಿಟೆನ್ಷನ್ ಬರಬೇಕು ನೋಡಿ. ಇದು ಟ್ರಿಕ್ಕು ಆ್ಯಕ್ಚುಲಿ. 1ನೇ ಟ್ರಿಕ್ ಹಿಟ್ ಆಗಬೇಕು ಅಂತಂದರೆ ಈ ಟ್ರಿಕ್ ಇರಲೇಬೇಕು. ಏನು ಟ್ರಿಕ್ ಗೊತ್ತಾ? ಇವಾಗ ಹೇಳ್ತೀನಿ ನೋಡಿ. ಆಡಿಯನ್ಸ್ ರಿಟೆನ್ಷನ್ ಬರಬೇಕು. ಏನು ಮಾಡ್ಬೇಕು ಅದಕ್ಕೆ? ವ್ಯೂವರ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡಿ. ಆಮೇಲೆ ಇವಾಗ ನಾನು ಟ್ರಿಕ್ಸ್ ಹೇಳ್ತಿದ್ದೇನಪ್ಪ, ಇವನ್ನ ಹೈಡಾಗಿ ಹೇಳಿದ್ದೀರಾ, ಫಸ್ಟ್ಗೆ ಇಂತಿಂಥ ಟ್ರಿಕ್ಸ್ ಹೇಳ್ತೀನಿ, ಸೊ ಫುಲ್ ವಿಡಿಯೋನ ನೋಡಿ. ಆಡಿಯನ್ಸ್ ರಿಟೆನ್ಷನ್ನು, ಆಮೇಲೆ ಲಾಂಗ್ ವೀಡಿಯೋಸ್ ಮಾಡಬೇಕಾಗುತ್ತೆ ಅಂತ ಹಿಂಗೆ ಹೇಳಿ, ಆಮೇಲೆ ಅವನ್ನ ಒಂದು ಸ್ವಲ್ಪ ಬಿಡಿಸಿ ಹೇಳಿದ್ರೆ ನೋಡ್ತಾರಾ? ಯಾರೂ ನೋಡೋಲ್ಲ. ಯಾಕೆ ಹೇಳಿ? ಫಸ್ಟೇ ಇಂತಿಂಥ ಟ್ರಿಕ್ ಅಂತ ಹೇಳಿರ್ತೀನಿ, ಅವ್ರಿಗೆ ಗೊತ್ತಿಲ್ಲದೆ ಇರುತ್ತಾ ಆ ಟ್ರಿಕ್ಸು? ಅದಕ್ಕೋಸ್ಕರ. ಓಕೆನಾ? ಆಡಿಯನ್ಸ್ಗಳನ್ನ ನೀವು ಅಟ್ರಾಕ್ಟಿವ್ ಮಾಡ್ಕೊಂಡಿರ್ಬೇಕಾಗುತ್ತೆ ಗಾಯ್ಸ್. ಓಕೆನಾ? ನಾನು ಒಂಥರ ಎಲ್ಲ ಟ್ರಿಕ್ಸ್ನೂ ಹೈಡ್ ಇಟ್ಕೊಂಡು ಬರ್ತಾಯಿದ್ದೀನಿ. ನಾನು ಏನು ಟ್ರಿಕ್ ಹೇಳಿದೆ ಅದನ್ನೂ ಕೂಡ ನೋಡಿದರೆ, ಏನು ಟ್ರಿಕ್ ಹೇಳ್ತಾ ಇದನ್ನೂ ಕೂಡ ಕೇಳ್ತಾಯಿದ್ದೀರಾ, ಮುಂದೆ ಏನು ಟ್ರಿಕ್ ಹೇಳ್ತಾ ಇದ್ದೇನೆ ಅಂತಲೂ ಕೂಡ ಕಾಯ್ತಾಯಿದ್ದೀರಾ. ನಿಜ ತಾನೆ? ಓಕೆನಾ? ಈ ರೀತಿಯಾಗಿ ನೀವು ಜನಗಳನ್ನ ಅಟ್ರಾಕ್ಟಿವ್ ಮಾಡ್ಕೊಬೇಕಾಗತ್ತೆ ಗಾಯ್ಸ್. ಇದು ನನ್ನ ಕಡೆಯಿಂದ 2ನೇ ಟಿಪ್, ನಿಮ್ಮ ಒಂದು ವಾಚ್ ಟೈಮ್ ಇನ್ಕ್ರೀಸ್ ಮಾಡೋದಕ್ಕೆ. ಓಕೆನಾ? ಬನ್ನಿ ಮತ್ತೆ ನೆಕ್ಸ್ಟ್ ಟ್ರಿಪ್ ಅಲ್ಲ ಟ್ರಿಕ್ಗೆ ಹೋಗೋಣ. ಓಕೆ, ಬನ್ನಿ. ಓಕೆ ಗಾಯ್ಸ್, ಇವಾಗ 3ನೇ ಟಿಪ್ ಏನಂತಂದರೆ, ಲೈವ್ ಬರಬೇಕಾಗತ್ತೆ. ಲೈವ್ ಅಂದರೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತಾ? ಪ್ರತಿ ಸಲ ಲೈವ್ ಬಂದಾಗೂ ಕಂಪ್ಲೀಟ್ ಆಗಲ್ಲ. ನಿಮ್ಮ ಒಂದು ಚಾನಲಲ್ಲಿ ವ್ಯೂವರ್ಸ್ ಇರಬೇಕು. ಬರೀ ಲೈವ್ ಅಂದರೆ ಸಾಕಾಗಲ್ಲ, ವ್ಯೂವರ್ಸ್ ಇರಬೇಕು. ನೋಡಿದ್ರೆ ಮಾತ್ರ ಕಂಪ್ಲೀಟ್ ಆಗೋದು. ಓಕೆನಾ? ಅದರಲ್ಲೂ ಕೂಡ ಲೈವಲ್ಲಿ ಇವಾಗ ವ್ಯೂವರ್ಸ್ ಕೂಡ ಇದ್ದಾರೆ, ನೀವು ಲೈವಲ್ಲೂ ಕೊಟ್ಕೊತೀರ. ಆವಾಗೂ ಕೂಡ ಕೆಲವೊಂದು ಸಲ ವ್ಯೂಸ್ ಆ್ಯಕ್ಚುಲಿ ವ್ಯೂಸು ಬರೋಲ್ಲ, ವಾಚ್ ಟೈಮು ಬರೋಲ್ಲ.
ವ್ಯೂಸ್ ಬಂದರೂ ಕೂಡ ವಾಚ್ ಟೈಮು ಅಷ್ಟೇ ಆಗುತ್ತೆ. ಏನಕ್ಕೆ ಅಂತಂದರೆ ಕೆಲವೊಂದು ಸಲ ಬರುತ್ತೆ, ಬಟ್ ಕೆಲವೊಂದು ಸತಿ ಏನಕ್ಕೆ ಅಂತಂದರೆ ನೀವು ಒಂಥರ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಾ ಇರಬೇಕು ಓಕೆನಾ. ಲೈವಲ್ಲೂ ಕೂಡ ಹಾಗೆ ಸುಮ್ಮನೆ ಕೂತ್ಕೊಂಡು ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾರೆ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಹೇಳಿದ್ರೆ ಲೈಕ್ ಮಾಡಿ, ಓಕೆ ಕಮೆಂಟ್ಸ್ ಮಾಡಿ ಕಾಯ್ತಿದ್ದೀನಿ. ಹೀಗೆಲ್ಲ ಹೇಳಿದ್ರೆ ಆಗತ್ತಾ? ಅದೇ ನೀವು ಫುಲ್ಲು ಜೋಶಿಂದ ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾರ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್. ಗಾಯ್ಸ್ ತುಂಬ ದಿನಗಳ ನಂತರ ಇವತ್ತು ನಾನು ಲೈವ್ ಬಂದಿದ್ದೀನಿ. ಓಕೆ ಹೇಗೆ ಅನಿಸ್ತದೆ ಅಂತ ಕಾಮೆಂಟ್ ಮಾಡಿ. ಸೊ ತುಂಬ ಕಮೆಂಟ್ಸ್ ಮಾಡಿದೆ, ಓದೋಕ್ಕಾಗ್ತಾಯಿಲ್ಲ ಸ್ವಲ್ಪ, ಆದಷ್ಟು ಜನಗಳು ಓದ್ತೀನಿ. ಸೊ ಈ ರೀತಿಯಾಗಿ ಒಂಥರ ಇಂಟ್ರೆಸ್ಟಿಂಗ್ ಮಾತಾಡ್ತಾಯಿದ್ರೆ ಪಕ್ಕ ಲೈವ್ ಕೂಡ ಸಕ್ಸಸ್ ಆಗುತ್ತೆ. ನೀವು ಎಷ್ಟೊತ್ತು ಲೈವ್ ಮಾಡಿದ್ರು 1 ಗಂಟೆ 1.5 ಗಂಟೆ 2 ಗಂಟೆ ಮಾಡಿದ್ರು ಜನಗಳು ನೋಡ್ತಾರೆ. ಯಾಕೆಂತಂದರೆ ನೀವು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಿರ್ತೀರ ಓಕೆನಾ. ನಿಮ್ಮ ಒಂದು ವೇ ಆಫ್ ಟಾಕಿಂಗ್ ಇರುತ್ತೆ, ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಓಕೆನಾ. ಅದಕ್ಕೋಸ್ಕರ ಜನಗಳು ನಿಮ್ಮ ಒಂದು ವಿಡಿಯೋನ ನೋಡ್ತಾರೆ. ಓಕೆ ಗೊತ್ತಾಯ್ತಲ್ವ ಇವಾಗ ಲೈವ್ ಬಂದರು ಹೆಂಗೆ ಬರಬೇಕು ಅಂತ. ಓಕೆ ಇವಾಗ ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರೋಂತಹ ಬ್ಯಾಕ್ಗ್ರೌಂಡ್ನ ನೀವು ಹಿಂದ್ಗಡೆ ಇರಬೇಕಾಗತ್ತೆ ಓಕೆನಾ. ಕಂಪಲ್ಸರಿಯಾಗಿ ಇಡಬೇಕು ಅಂತ ಇಲ್ಲ, ನಿಮ್ಮ ಕೈ ಸಾಧ್ಯ ಆದರೆ ಆದಷ್ಟು ಒಂಥರ ಅಟ್ರಾಕ್ಟಿವ್ ಆಗಿ ಅಂತಂದರೆ ಜನಗಳು ನಿಮ್ಮ ಒಂದು ಮಾತು ನಿಮ್ಮನ್ನು ನೋಡದೇ ಇದ್ದರು ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ನೋಡಿಕೊಂಡೇ ಫುಲ್ ವಿಡಿಯೋನ ನೋಡ್ಬೋಬೇಕು ಅವರು. ಆ ರೀತಿಯಾಗಿ ಸುಮ್ಮನೆ ತಮಾಷೆಗೆ ಹೇಳಿದೆ. ಆದಷ್ಟು ನೀವು ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ನ ಒಂಥರ ಇಂಟ್ರೆಸ್ಟಿಂಗ್ ಆಗಿ ರೆಡಿ ಮಾಡಿ ಗೈಸ್ ಓಕೆನಾ. ಆದಷ್ಟು ನಿಮ್ಮ ಕೈಯಲ್ಲಿ ಆದಷ್ಟು ಮಾಡಿ ಓಕೆನಾ. ಇದು ನನ್ನ ಕಡೆಯಿಂದ ಟ್ರಿಕ್ ಓಕೆನಾ. ಇವಾಗ ಮುಂದಿನ ಟಿಪ್ ಏನಪ್ಪ ಅಂತಾರೆ. ಓಕೆ ಗಾಯ್ಸ್ ಇವಾಗ 5ನೇ ಟಿಪ್ ಏನಪ್ಪ ಅಂತಂದರೆ ನೀವು ಆದಷ್ಟು ಸಸ್ಪೆನ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದರಿಂದ ಪಕ್ಕಾ ವಾಚ್ ಟೈಮ್ ಅಂತೂ ಬರೋದು ಗ್ಯಾರಂಟಿ ಗಾಯ್ಸ್ ಓಕೆನಾ. ಇವಾಗ ಹೇಳಿದ್ನಲ್ಲ ನಾನು ಎಕ್ಸಾಂಪಲ್ಗೆ ಆವಾಗಲೇ ಟ್ರಿಕ್ನ ನಾನು ಫಸ್ಟ್ಗೆ ಇಂತಿಂಥ ಟಿಪ್ಸ್ನ ಹೇಳ್ತೀನಿ. ಲೈವ್ ಬಂದರೆ ಈ ರೀತಿಯಾಗಿ ಮಾಡಬೇಕು ಗಾಯ್ಸ್ ಓಕೆನಾ. ಆಮೇಲೆ ಆಡಿಯನ್ಸ್ ರಿಟೆನ್ಷನ್ ಬರಬೇಕು, ಇದು ಕೂಡ ಟ್ರಿಕ್. ಆಮೇಲೆ ನೀವು ಜಾಸ್ತಿ ಲಾಂಗ್ ವೀಡಿಯೋಸ್ಗಳನ್ನ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಎಲ್ಲ ಟ್ರಿಕ್ಸ್ನು ನಾನು ಫುಲ್ಲು ರಿವೀಲ್ ಮಾಡಿಬಿಟ್ಟು ಆಮೇಲೆ ಏನೋ ಮಾತಾಡಿದ್ರೆ ನೋಡೋಕೆ ಹೋಗಲ್ಲ ಜನಗಳು ಓಕೆನಾ. ಅಫ್ಕೋರ್ಸ್ ಯಾರೂ ನೋಡೋಕೆ ಹೋಗಲ್ಲ, ಯಾಕಂದರೆ ಫಸ್ಟ್ ನೀವು ಅವ್ರು ಆ ಎಲ್ಲ ಟಿಪ್ಸ್ನ ಹೇಳಿರ್ತೀರ. ಯಾರು ನೋಡ್ತಾರಪ್ಪ ಆಮೇಲೆ ಕೆಲವೊಂದಷ್ಟು ಜನ ಮಾತ್ರ ನೋಡೋದು, ಒಬ್ಬರು ಇಬ್ಬರು ಎಲ್ಲಿ 100 ಜನಲ್ಲಿ ಯಾರೋ ಒಬ್ಬ ನೋಡ್ತಾನೆ ಓಕೆನಾ, ಒಬ್ಬ ಮಾತ್ರ. ಸೊ ಈ ರೀತಿಯಾಗಿ ಮಾಡೋದು. ಅದೇ ನೀವು ನೋಡಿ ಗಾಯ್ಸ್ ಈ ಟ್ರಿಕ್ಕು ಮಧ್ಯದಾಗ ಹೇಳ್ತೀನಿ ನೋಡಿ. ಮೇನ್ ಟಿಪ್ಪು ನಾನು ಮೇನ್ ಟಿಪ್ನು ಅಂತಲೂ ಹೇಳಲ್ಲ, ಹಂಗಿರುತ್ತೆ ನೋಡಿ ಟಿಪ್ಸು. ಅದರಿಂದ ಪಕ್ಕ ನಿಮ್ಮೊಂದು ಚಾನಲಲ್ಲಿ 4,000 ಅವರ್ಸ್ ವಾಚ್ ಟೈಮ್ ಒಂದೇ ವಿಡಿಯೋಲ್ಲಿ ಕಿತ್ಕೊಂಡು ಹೋಗುತ್ತೆ. ಇನ್ನು 4,000 ಯಾಕೆ 5,000 10,000 ಕಿತ್ಕೊಂಡು ಹೋಗುತ್ತೆ. ಈ ರೀತಿಯಾಗಿ ಮಾತಾಡಿದ್ರೆ ಯಾಕೆ ನೋಡಲ್ಲ ಅಂತೀನಿ ಓಕೆನಾ. ನೀವು ವಿಡಿಯೋ ಮಾಡೋರು ಅದಕ್ಕೆ ತಕ್ಕಂಗೆ ನೀವು ವಿಡಿಯೋ ಮಾಡಬೇಕಾಗತ್ತೆ ಗಾಯ್ಸ್ ಓಕೆನಾ. ಇವಾಗ 4,000 ಯಾಕೆ 5,000 ಕಿತ್ಕೊಂಡು ಹೋಗೋಂಥ ವಿಡಿಯೋಸ್ ಒಂದು ಟಿಪ್ಸ್ ಹೇಳ್ತೀನಿ ಅಂತ ಅಂದ್ಬಿಟ್ಟು ನೀವು ಹೇಳ್ತಾ ಇರ ಹಾಗೆ ಒಂಥರ ಬೋರಿಂಗಾಗಿ ಮಾತಾಡ್ಕೊಂಡು ಹೆಂಗೋ ಇದು ಮಾಡ್ತಾಯಿದ್ರೆ ಯಾರೂ ನೋಡೋಕೆ ಹೋಗಲ್ಲ ಓಕೆನಾ. ಈ ಒಂದು ವಿಡಿಯೋ ಎಲ್ಲಿವರೆಗೂ ನೋಡೋದು ಒಂದಷ್ಟು ಮಾತ್ರ ನೋಡಿ, ಆಮೇಲೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಲಿ ಏನೇ ಇರಲಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಹೊಂಟೋಯ್ತಾರೆ ಓಕೆನಾ. ಸೊ ಆದಷ್ಟು ಈ 5ನೇ ಟಿಪ್ಸನ್ನು ಕೂಡ ಫಾಲೋ ಮಾಡಿ ಸಸ್ಪೆನ್ಸ್ಗಳನ್ನ ಕ್ರಿಯೇಟ್ ಮಾಡಿ ನಿಮ್ಮೊಂದು ವಿಡಿಯೋಗಳಲ್ಲಿ. ಗಾಯ್ಸ್ ವಿಡಿಯೋ ಎಷ್ಟೊತ್ತಾಗಿದೆ ಗೊತ್ತಾಗಿಲ್ಲ, ನಾನು ಹಂಗೆ ಟಿಪ್ಸೇ ಹೇಳ್ಕೊಂಡು ಹೋಯ್ತಾನೇ ಇರ್ತೀನಿ ಓಕೆನಾ. ಗೊತ್ತಲ್ವಾ ಟಿಪ್ಸ್ ಓಕೆನಾ. ನಾನು ಹೇಳಿರೋಂಥ ಎಲ್ಲ ಟಿಪ್ಸ್ ಕೂಡ ನಾನು ಎಕ್ಸ್ಪೀರಿಯನ್ಸ್ ಮಾಡಿ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದು. ಸೊ ಈ ಒಂದು ವಿಡಿಯೋ ಇಷ್ಟಿತ್ತು ಗಾಯ್ಸ್, ಮೊದಲು ಸಿಗೋಣ, ಅಲ್ಲಿವರೆಗೂ ಬಾಯ್, ಜೈ ಹಿಂದ್. Can anybody out there hear me?